ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿನ ಸಾಮರ್ಥ್ಯ ಸೌಧದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಶುದ್ಧ ಕುಡಿಯುವ ನೀರಿನ ಘಟಕಗಳು ಪದೇ ಪದೇ ದುರಸ್ತಿಯಾಗುತ್ತಿದ್ದು, ಇದರಿಂದ ಜನತೆಗೆ ಕುಡಿಯುವ ನೀರಿಗೆ ತೊಂದರೆ ಅನುಭವಿಸುವಂತಾಗಿದೆ. ನಮ್ಮ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಈವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇಲಾಖೆಯಿಂದ ನಿರ್ಮಿಸಿರುವ ಘಟಕಗಳು ಆಗಿಂದಾಗೆ ಏಕೆ ರಿಪೇರಿ ಬರುತ್ತಿವೆ ಎಂದು ಪ್ರಶ್ನೆ ಮಾಡಿದರು. ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಆಗದಂತೆ ಸೂಕ್ತ ಕ್ರಮವನ್ನು ವಹಿಸಿ ಈಗಾಗಲೇ ಪ್ರತ್ಯೇಕ ಟಿಸಿಗಳನ್ನು ಅಳವಡಿಸಲಾಗಿದ್ದು, ಅರ್ಜಿಗಳನ್ನು ಸಲ್ಲಿಸಿರುವ ರೈತರಿಗೆ ಆದ್ಯತೆ ಮೇರೆಗೆ ಮತ್ತಷ್ಟು ಟಿಸಿಗಳನ್ನು ಅಳವಡಿಸಲಾಗುವುದು ಎಂದು ತಿಳಿಸಿದರು. ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಗಳ ಕುರಿತು ವಿಶೇಷವಾಗಿ ಚರ್ಚೆ ನಡೆಯಿತು. ಅಪೂರ್ಣ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಸರ್ಕಾರದ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪುತ್ತಿವೆಯೇ ಎಂಬುದನ್ನು ಪರಿಶೀಲನೆ ನಡೆಸಿದರು. ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಮಂಜುನಾಥ್ ಮಾಹಿತಿಯಂತೆ ಕಳೆದ ವರ್ಷ ಕ್ಷೇತ್ರದಲ್ಲಿ 2 ಹೊಸ ಮದ್ಯದ ಅಂಗಡಿಗಳು ಪ್ರಾರಂಭವಾಗಿದ್ದು, ಮತ್ತೆರಡು ಅಂಗಡಿಗಳ ಕಟ್ಟಡ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಮಾಹಿತಿ ನೀಡುತ್ತಿದ್ದಂತೆಯೇ ಗರಂ ಆದ ಶಾಸಕರು, ಕ್ಷೇತ್ರದಲ್ಲಿ ಈಗಾಗಲೇ ಮದ್ಯದ ಅಂಗಡಿಗಳು ಮಿತಿಮೀರಿ ನಡೆಯುತ್ತಿವೆ. ಪ್ರತಿ ವರ್ಷ ಇವುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತಿದ್ರೆ ಜನರನ್ನ ನಿಯಂತ್ರಣ ಮಾಡುವುದು ಹೇಗೆ? ಮುಂದೆ ನನ್ನ ಗಮನಕ್ಕೆ ಬಾರದಂತೆ ಯಾವುದೇ ಮದ್ಯದ ಅಂಗಡಿಗಳು ತೆರೆಯಬಾರದು ಎಂದು ಶಾಸಕರು ಸೂಚನೆ ನೀಡಿದರು. ಬೋರಲ್ಲಿ ನೀರು ಬರ್ತಾ ಇದೆ, ಆ ಬೋರ್ಗೆ ಬಾಡಿಗೆ ಕೊಟ್ಬಿಟ್ಟು ಇವರ ನಗರಸಭೆ ಮತ್ತು ಪಂಚಾಯಿತಿ ವ್ಯವಸ್ಥೆ ವಶಕ್ಕೆ ತಗೊಂಡು ಅದರಿಂದ ನೀರು ಸರಬರಾಜು ಮಾಡೋದೊಂದು. ಅಕಸ್ಮಾತ್ ಇರುವಂಥ ಅಮೌಂಟಲ್ಲಿ ಹೊಸದಾಗಿ ಬೋರ್ ಕೊಡಿಸಿ ಇಮಿಡಿಯೇಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡು ಇರೋ ಹಣಕಾಸಿನಲ್ಲಿ ಎಲ್ಲರೂ ನೀರು ಲಭ್ಯ ಇಲ್ಲ ಅನ್ನೋ ಇದರಲ್ಲಿ ಬೋರ್ ಕೊಡಿಸ್ಬಿಟ್ಟು ನೀರು ಕೊಡುವಂಥ ಒಂದು 2 ಪಾಯಿಂಟು. ಮೂರನೇದು ಅಂತಂದರೆ ಅದಕ್ಕೂ ಸಾಲಿಲ್ಲ ಅಂದರೆ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡೋದು. ಎಲ್ಲೆಲ್ಲಿಗೆ ಶಾರ್ಟೇಜ್ ಇದೆ ಅದನ್ನು ಆ ರೀತಿಯಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಒಂದು ತೀರ್ಮಾನ ಆಯಿತು. ಅದೇ ರೀತಿ ಮತ್ತು ಬೇರೆ ವಿಚಾರಗಳು. ಆಮೇಲೆ ಪಂಚಾಯತಿ ಮಟ್ಟದಲ್ಲೂ ಕೂಡ RO ಇದು ಇರ್ತವೆ, ಶುದ್ಧ ಕುಡಿಯೋ ನೀರಿನ ಘಟಕಗಳಿರ್ತಾವಲ್ಲ, ಆ ಘಟಕಗಳನ್ನು ಯಾರು ಮೊದಲು ಕಾಂಟ್ರಾಕ್ಟರ್ ವಶದಲ್ಲಿತ್ತು ಅವ್ರು ಟೆಂಡರ್ ಆಗಿ ಅವರಿಂದ ಪಂಚಾಯಿತಿ ವಶಕ್ಕೆ ತಗೊಂಡು ಕೆಟ್ಟು ಹೋಗಿದರೆ ಸರಿ ಮಾಡಿಸೋದು, ಪೂರ್ತಿ ಹಾಳಾಗಿದರೆ ಹೊಸ RO ಪ್ಲ್ಯಾಂಟ್ ಹಾಕಬೇಕು. ಆದ್ದರಿಂದ ಕುಡಿಯೋ ನೀರಿನ ಸಮಸ್ಯೆ ಗ್ರಾಮದಲ್ಲಿ ಬಗೆಹರಿಸಬೇಕು ಅನ್ನೋದು ಒಂದು ತೀರ್ಮಾನ ಆಯಿತು. ಅದೇ ರೀತಿ JJMನಲ್ಲಿ ಅಲ್ಲಿ ಗ್ರಾಮಗಳಲ್ಲಿ ಎಲ್ಲವನ್ನ ಕೆಲಸ ಮಾಡಬೇಕಾದ್ರೆ ರೋಡ್ಗಳನ್ನು ಹದ ಹಾಕಿದರು. ರೋಡನ್ನು ಅವರಿಗೆ ಮೊದಲು ಹೇಗಿತ್ತು ರೋಡ್ಗಳು, ರಸ್ತೆಗಳು, ಗ್ರಾಮೀಣ ರಸ್ತೆಗಳು ಹೇಗಿತ್ತು ಅದೇ ರೀತಿ ಅದನ್ನು ನಿರ್ವಹಣೆ ಮಾಡಿ ರೀಡೂಯಿಂಗ್ ವರ್ಕ್ ಮಾಡಿ ಅನಂತರ ಅವರೆಲ್ಲ ಕೆಲಸ ಕಾರ್ಯ ಮಾಡಿದ ಮೇಲೆ ಅವ್ರಿಗೆ ಪೇಮೆಂಟ್ ಕೊಡಬೇಕು ಅನ್ನೋ ಒಂದು ತೀರ್ಮಾನ. ಹಾಗೆಯೇ ಹಾಸ್ಪಿಟಲ್ಲಿ ಕೆಲವು ಕುಂದುಕೊರತೆ ಇತ್ತು, ಸರಿಯಾಗಿ ಶುಚಿ ಇಲ್ಲ. ಹಾಗೆಯೇ ಬಂದಂಥ ಕೆಲವು ರೋಗಿಗಳಿಗೆ ಕರೆಕ್ಟಾಗಿ ಮೂಡ್ತಾ ಇಲ್ಲ ಅನ್ನೋದೊಂದು ಸಮಸ್ಯೆ ಇತ್ತು. ಅದೇ ರೀತಿ ಆಂಬ್ಯುಲೆನ್ಸ್ ಕೂಡ ಸರಿಯಾಗಿ ಮೇಂಟೈನ್ ಆಗ್ತಾ ಇಲ್ಲ ಅನ್ನೋದು ಸಮಸ್ಯೆ ಇತ್ತು. ಅದನ್ನೆಲ್ಲ ಪರಿಹಾರ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ. ಇದಕ್ಕೆ ಉತ್ತರಿಸಿದ ಇನ್ಸ್ಪೆಕ್ಟರ್, ಮದ್ಯದ ಅಂಗಡಿಗಳ ಪರವಾನಗಿ ಸಂಪೂರ್ಣ ಆನ್ಲೈನ್ ವ್ಯವಸ್ಥೆಯಲ್ಲಿ ನಡೆಯುವುದರಿಂದ ನಮ್ಮ ಹಂತದಲ್ಲಿ ಏನೂ ಮಾಡಲಾಗುವುದಿಲ್ಲ. ಅಂಗಡಿಗಳ ಆರಂಭವಾದ ಬಳಿಕವೇ ನಮಗೆ ತಿಳಿಯಲಿದೆ ಎಂದು ತಿಳಿಸಿದರು. ತಾಲೂಕಿನ ಗ್ರಾಮಗಳಲ್ಲಿ ಸಭೆ ನಡೆಸಿ ಗ್ರಾಮಗಳ ನಿವೇಶನ ರಹಿತರಿಗೆ ವಿವಿಧ ಗ್ರಾಮಗಳಲ್ಲಿ 176 ಎಕರೆ ಪ್ರದೇಶವನ್ನು ಗುರುತಿಸಿದ್ದು, ಒಟ್ಟು 4046 ನಿವೇಶನ ವಿತರಣೆ ಮಾಡಲು ಸಿದ್ಧತೆ ಮಾಡಲಾಗುತ್ತಿದ್ದು, ನಗರದ ವ್ಯಾಪ್ತಿಯಲ್ಲಿ ಬರ್ಜಾನುಕುಂಟಿಯ ಬಳಿ 21 ಎಕರೆಯಲ್ಲಿ 687ಕ್ಕೂ ಹೆಚ್ಚು ನಿವೇಶನಗಳನ್ನು ಶೀಘ್ರದಲ್ಲೇ ವಿತರಣೆ ಮಾಡಲಾಗುವುದು. ಇದರಲ್ಲಿ 261 ಹಕ್ಕು ಪತ್ರಗಳನ್ನು ವಿತರಿಸಲಾಗಿದೆ ಎಂದು ಶಾಸಕರು ಸಭೆಯಲ್ಲಿ ತಿಳಿಸಿದರು. ನಿರ್ಮಿತಿ ಕೇಂದ್ರದಿಂದ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಿ ನಾಗರಿಕರ ಸೌಲಭ್ಯಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕಾಗಿದೆ. ಶೀಘ್ರದಲ್ಲೇ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆ ಮತ್ತು ಪತ್ರಕರ್ತರ ಭವನವನ್ನು ಪೂರ್ಣಗೊಳಿಸಬೇಕೆಂದು ತಿಳಿಸಿದರು. ತ್ರೈಮಾಸಿಕ KDP ಮೀಟಿಂಗು ನೀವೆಲ್ಲ ಈಗಾಗಲೇ ಗಮನಿಸಿದ್ರಿ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕಿನ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ನಡೆದಿದೆ.
ಇದರಲ್ಲಿ ಅತಿ ಹೈಲೈಟ್ ಆಗುವಂಥ ಒಂದು ವಿಚಾರ ಏನಂದರೆ ಇವತ್ತಿನ KDP ಮೀಟಿಂಗ್ ಇದರಲ್ಲಿ ನಾವು ಈಗಾಗಲೇ ತಾಲೂಕಿನ ಕಡು ಬಡವರಿಗೆ ಯಾರಿಗೆ ನಿವೇಶನ ರಹಿತರಾಗಿದ್ದರೂ ಅವ್ರಿಗೆಲ್ಲ ಸೈಟ್ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅನೇಕ ಕ್ರಮಗಳನ್ನು ತಗೊಂಡಿದ್ದೀವಿ. ಸುಮಾರು 176 ಎಕರೆ ಜಮೀನುಗಳನ್ನು ಗುರುತಿಸಿ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯಿತಿ ವೈಸ್ ಗ್ರಾಮ ಸಭೆಗಳನ್ನು ನಡೆಸಿ, ಅಂದರೆ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೂಡ ಪಂಚಾಯಿತಿ ವೈಸ್ ಗ್ರಾಮ ಸಭೆಗಳನ್ನು ನಡೆಸಿ ಅದರಲ್ಲಿ ತಾಲೂಕು ಸಂಬಂಧಪಟ್ಟಂಥ ಅಡ್ಮಿನಿಸ್ಟ್ರೇಟ್ರು, PDOಗಳು ಮತ್ತು EO ಮತ್ತು ನಾನು ಎಲ್ಲರ ಸಮ್ಮುಖದಲ್ಲಿ ಗ್ರಾಮ ಸಭೆಯಲ್ಲಿ ಎಲ್ಲರನ್ನು ಕರೆದು ಯಾರು ನಿವೇಶನಗಳಿಲ್ಲ ಅಂಥವ್ರನ್ನ ಪ್ರಾಮಾಣಿಕವಾಗಿ ಯಾವುದು ವ್ಯತ್ಯಾಸ ಆಗದಂಗೆ ಸೈಟ್ ಇಲ್ಲದಂಥವ್ರನ್ನ ಗುರುತಿಸಿ ಅವರಿಗೆ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಒಟ್ಟು 4046 ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 176 ಎಕರೆಗೆ 4046 ಸೈಟ್ಗಳನ್ನ ಬಡವರಿಗೆ, ನಿವೇಶನ ಇಲ್ಲದವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ಗುರುತಿಸುವಂಥ ಕಾರ್ಯಕ್ರಮ ಗ್ರಾಮ ಸಭೆಗಳಲ್ಲಿ ನಡೀತದೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.